ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಬ್ರೋ ಇವಾಗ KCET ನ ಒಂದು ಥರ್ಡ್ ರೌಂಡ್ ಅಲ್ಲಿ ನಾವು ಯಾವ್ದಾನ ಒಂದು ಕಾಲೇಜ್ ಸೆಲೆಕ್ಟ್ ಆಯ್ತು ಅಂತ ಹೇಳೋದಾದ್ರೆ ಅವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗಿರ್ಬೋದು ಮತ್ತೆ ಫೀಸ್ ಏನ್ ಇವಾಗ ಕಟ್ಟಿರ್ತೀವಿ ನೋಡಿ ಅದು ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಪ್ರತಿಯೊಂದನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ನೀವೇನಾದ್ರೂ ಚಾಯ್ಸ್ ಎಂಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ 29ನೇ ತಾರೀಕು ತನಕ ಕೂಡ ಟೈಮ್ ಇದೆ. ಪ್ರತಿಯೊಬ್ಬರು ಕೂಡ ಚಾಯ್ಸ್ ಎಂಟ್ರಿ ಮಾಡಿ ಆಮೇಲೆ ಒಂದಿನ ಎಕ್ಸ್ಟೆಂಡ್ ಮಾಡಿ 2 ದಿನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಕ್ ಹೋಗ್ಬಿಡಿ ಕಮೆಂಟ್ಸ್ ಅಲ್ಲಿ. ಸೊ ನಾವೆಲ್ಲ ಎಕ್ಸ್ಟೆಂಡ್ ಮಾಡೋದು. ಸೊ ಹಂಗಾಗಿನೇ 29ನೇ ತಾರೀಕು ತನಕ ಕೂಡ ನಿಮ್ಗೆ ಆಪ್ಷನ್ ಇದೆ. ಪ್ರತಿಯೊಬ್ಬರು ಕೂಡ ಹೋಗಿ ಆಪ್ಷನ್ ಎಂಟ್ರಿನ ಇದು ಚಾಯ್ಸ್ ಎಂಟ್ರಿನ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಹೇಳಿದ್ರೆ ಚಾಯ್ಸ್ ಎಂಟ್ರಿನ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಏನನ್ನ ಅಡ್ಮಿಷನ್ ಆಗಬೇಕು ಫೀಸ್ ಪೇಮೆಂಟ್ ಮಾಡಬೇಕು ಅಂದ್ರೆ 31ನೇ ತಾರೀಕು ತನಕ ಕೂಡ ಟೈಮ್ ಇದೆ. ಯಾವುದೇ ಕಾರಣಕ್ಕೂ ಒಂದು ಡೇಟ್ನ ಮರೆಯಕ್ಕೆ ಹೋಗ್ಬಿಡಿ. ಇವಾಗಲೇ ಹೋಗಿ ಏನು ಪ್ರೋಸೆಸ್ ಇದೆ ಅದನ್ನ ಮುಗಿಸ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಬ್ರೋ ಇವಾಗ ಥರ್ಡ್ ರೌಂಡ್ ಅಲ್ಲಿ ಇವಾಗ ನೀವು ಥರ್ಡ್ ರೌಂಡ್ ಎಂಟರ್ ಆಗಬೇಕು ಅಂದ್ರೆ ಇವಾಗ ಅಲಾಟ್ಮೆಂಟ್ ಆಗಿರುವಂತ ಒಂದು ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ಅದು ಅನಿವಾರ್ಯ. ಓಕೆನಾ. ಸೊ ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ಏನನ್ನ ನಿಮ್ಗೆ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಸೊ ಮೊದಲನೇದಾಗಿ ನೀವಾಗ ಫೀಸ್ ಪೇಮೆಂಟ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಥರ್ಡ್ ರೌಂಡ್ ಅಲ್ಲಿ ಒಂದು ವೇಳೆ ನಿಮ್ಗೆ ಆ ಒಂದು ಕಾಲೇಜ್ ಬೇಡ ಅಂದ್ರೆ ಇವಾಗ ಏನ್ ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗಿರುವಂತ ಒಂದು ಕಾಲೇಜ್ ಕಂಟಿನ್ಯೂ ಆಗುತ್ತೆ. ಹೋಗಿ ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಚಾಯ್ಸ್ ಎಂಟ್ರಿ ಮಾಡ್ಕೊಂಡು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಡು ನಿಮ್ಗೆ ಇಲ್ಲಿ ಒಂದು ವೇಳೆ ನಿಮ್ಗೆ ಆ ಒಂದು ಕಾಲೇಜ್ ಏನನ್ನ ಇಷ್ಟ ಇಲ್ಲ, ಅಲಾಟ್ಮೆಂಟ್ ಆಗಿರುವಂತ ಇವಾಗ ಅಲಾಟ್ಮೆಂಟ್ ಆಗಿರುವಂತ ಒಂದು ಕಾಲೇಜ್ ಇಷ್ಟ ಇಲ್ಲ, ಥರ್ಡ್ ರೌಂಡ್ ವೇಟ್ ಮಾಡ್ತೀನಿ ಅಂದ್ರೆ ವೇಟ್ ಮಾಡ್ಬೋದು ನೀವು. ಥರ್ಡ್ ರೌಂಡ್ ಅಲ್ಲೂ ಕೂಡ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದ್ಮೇಲೆ ಆ ಒಂದು ಕಾಲೇಜ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳೋದಾದ್ರೆ ಇವಾಗ ಏನ್ ಫೀಸ್ ಪೇಮೆಂಟ್ ಇವಾಗ ಒಂದು ಕಾಲೇಜ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 2 ಲಕ್ಷ ರೂಪಾಯಿ ನೀವು ಪೇ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆನಾ. ಸೊ ಪೇ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಸೊ ಇವಾಗ ಎಷ್ಟು 50 ರೂಪಾಯಿ ಕೇಳಿದ್ಯೋ 10 ರೂಪಾಯಿ ಕೇಳಿದ್ಯೋ ಒಂದು ಇದರಲ್ಲಿ KA ವೆಬ್ಸೈಟ್ನಲ್ಲಿ ಪೇ ಮಾಡಿಬಿಡಿ. ಸೊ ನೆಕ್ಸ್ಟು ಅಥವಾ 50,000 ಮೇಲ್ ಕೇಳಿತ್ತು ಅಂತ ಹೇಳೋದಾದ್ರೆ ಪ್ರತಿಯೊಬ್ಬರು ಕೂಡ ಹೋಗಿ ಕಾಲೇಜ್ಗೆ ಪೇ ಮಾಡಬೇಕಾಗುತ್ತೆ. ಇವಾಗ ನೀವು ಪೇ ಮಾಡಿರ್ತೀರಾ ನೋಡಿ ಆ ಒಂದು ಕಾಲೇಜ್ ಬೇಡ, ಥರ್ಡ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿರೋವಂಥ ಒಂದು ಕಾಲೇಜ್ಗೆ ಹೋಗ್ತೀನಿ ಅಂದರೆ ಫೀಸನ್ನು ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ 2 ಲಕ್ಷ ರೂಪಾಯಿ ನೀವು ಪೇ ಮಾಡಿದ್ದೀರಾ ಅಂದರೆ ಅಪ್ರಾಕ್ಸಿಮೇಟ್ಲಿ 2.5 ಲಕ್ಷ ರೂಪಾಯಿ ಒಂದು ಕಾಲೇಜ್ಗೆ ಅಂತ ಅನ್ಕೊಳ್ಳಿ. 50,000 ರೂಪಾಯಿ ಅಷ್ಟು ನೀವು ಪೇ ಮಾಡಬೇಕು. 2 ಲಕ್ಷ ರೂಪಾಯಿ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆಗುತ್ತೆ ಆ ಒಂದು ಕಾಲೇಜ್ಗೆ. ಓಕೆನಾ. ಸೊ ಎರಡನೇದಾಗಿ ಡಾಕ್ಯುಮೆಂಟ್ಸನ್ನು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ. ಆರಾಮಾಗಿರಿ. ಡಾಕ್ಯುಮೆಂಟ್ಸನ್ನು ಕೂಡ ನೀವು ಹೋಗ್ಬಿಟ್ಟು ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಿದ್ರೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಡ್ಮಿಷನ್ ಟೈಮ್ನಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ. ಇಷ್ಟೇ ಮೇನ್ ಪ್ರೋಸೆಸ್ ಇರುವಂಥದ್ದು. ಇವಾಗ ನಾರ್ಮಲ್ ಆಗಿ ಆ ಒಂದು 5K ಅಪ್ಡೇಟ್ ಏನಿದೆ ನೋಡಿ ಅದ್ರ ಬಗ್ಗೆ ಇನ್ನೂ ಪ್ರೊಸೆಸ್ನ ಸರ್ ಅಪ್ಡೇಟ್ ಮಾಡಿಲ್ಲ. ಅದು ನಾರ್ಮಲ್ ಅದು ಇರುತ್ತೆ ಬಿಡಿ, ಅದೇನು ತೊಂದರೆ ಇಲ್ಲ. ಬಟ್ ನೀವು ಥರ್ಡ್ ರೌಂಡ್ಗೆ ರೆಡಿಯಾಗಿ ಇನ್ನೊಂದು 2-3 ದಿನದಲ್ಲಿ ನೀವು ಥರ್ಡ್ ರೌಂಡು ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಆಪ್ಷನ್ ಎಂಟ್ರಿನೂ ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.